ದಿನ ದಿನ ಏನು ಸಾರು ಮಾಡೋದು ಇದೇ ಒಂದು ರಾಮಣ್ಯ ಹೋಗ್ಬಿಟ್ಟೈತೆ ಊರುಗಳಾಗ. ನಮ್ಮ ಯಜಮಾನ್ಕ ಹೇಳ್ದೆ, ನನಗೆ ಸೊಪ್ಪು ಸಾರು ತಿನ್ಬೇಕೆಲ್ಲ ನನಗೆ ಕಾಶಿ ಸೊಪ್ಪು ಸಿಗ್ತೈತಾ ಅಂತ. ನಮ್ಮ ಯಜಮಾನು ಬಾ ನಾನು ಕರ್ಕೊಂಡು ಹೋಗ್ತೀನಿ ಐತೆ ಅಂತಂದ್ಬಿಟ್ಟು ಯಾವಾಗಲೂ ಅಲ್ಲಿರೋದು ನೋಡಿ ಇಕ್ಕೊಂಡವನೆ ಅಂತ ಅನಿಸ್ತೈತೆ ಆ ಸೊಪ್ಪು ಕಾಶಿ ಸೊಪ್ಪನ್ನ. ಅದಕ್ಕೆ ಸರಿ ಕಾಶಿ ಸೊಪ್ಪಾದರೂ ಮಾಡಿ ತಿನ್ನೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ನಾ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾರು ಮಾಡಿದ್ದೆ. ಹಬ್ಬ ಹಬ್ಬ ಎಷ್ಟು ಸೂಪರಾಗಿತ್ತು ಅಂದರೆ ನೋಡಿ, ಸೊಪ್ಪು ಸಾರು ನುಚ್ಚು ಜಾಸ್ತಿ ಹಾಕ್ಬಿಟ್ಟು ತೆಳ್ಳಗೆ ಮುದ್ದೆ ಮಾಡ್ಕೊಂಡಿದ್ದೆ. ನಾನು ನಮ್ಮ ಯಜಮಾನ್ ಕರ್ಕೊಂಡು ಹೋದ್ನಾ. ಇಲ್ಲಿ ನಮ್ಮ ಮನೆ ಹತ್ರ ಓಂ ಶಕ್ತಿ ದೇವಸ್ಥಾನ ಅಂತ ಐತೆ. ಆ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡು ಹೋದ್ಮೇಲೆ ಅದು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಕಾಶಿ ಸೊಪ್ಪು. ನಾನು ನೋಡೇ ಇರಲಿಲ್ಲ, ಅಷ್ಟೊಂದಿತ್ತು ಸೊಪ್ಪು, ಬಲೆ ಚೆನ್ನಾಗಿತ್ತು. ಸರಿ ಹೋಗಿ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ರಿ ನೋಡಿ, ಅದೆಲ್ಲ ಕಾಶಿ ಸೊಪ್ಪೆ ಅದು. ನಮ್ಮ ಯಜಮಾನು ನೀನು ಅಲ್ಲೇ ನಿಂತ್ಕೊ ನಾನು ಕಿತ್ಕೊಡ್ತೀನಿ ಅಂತಂದ್ಬಿಟ್ಟು ಕಿತ್ಕೊಡ್ತಾ ಅವನೇ. ರಂಬೆನೆ ಎಲ್ಲ ಹಂಗೆ ಗಿಡನೇ ಕಿತ್ತಾಕ್ಬಿಟ್ಟವನೆ. ಎಷ್ಟೊಂದು ಸೊಪ್ಪು, ಜಾಸ್ತಿ ಸೊಪ್ಪು ಕಿತ್ಕೊತಾವನೆ. ನಾನು ಈ ಕಡೆ ಎಲ್ಲ ಐತೆ ಅದನ್ನೆಲ್ಲ ನಾನು ಸ್ವಲ್ಪ ಕಿತ್ಕೊತಾ ಇದ್ದೀನಿ. ಮತ್ತು ನಿಮಗೆ ಜ್ಞಾನ ಆಯಿತಾ ಈ ಹಣ್ಣು? ನಾನು ಚೆನ್ನಾಗಿ ಜ್ಞಾನ ಐತೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗೋವಾಗ ಈ ಥರ ಗಿಡಗಳಲ್ಲಿ ಹಣ್ಣು ಕಾಣಿಸಿದ್ರೆ ಕಿತ್ಕೊಂಡು ತಿಂತಾಯಿದ್ದೆ. ಬೊಲೆ ಚೆನ್ನಾಗಿರ್ತಾಯಿತ್ತು. ಆವಾಗ ನಮಗೆ ಈ ಹಣ್ಣು ಸಿಕ್ಬಿಟ್ರೆ ಬಲೆ ಇಷ್ಟ ಆಗ್ತಿತ್ತು, ಇಷ್ಟಪಟ್ಟು ತಿಂತಾಯಿದ್ರಿ. ಇದು ದ್ರಾಕ್ಷಿ ಅಂದ್ಕೊಂಡು ನಾವು ತಿಂತಾಯಿದ್ದು ಅವಾಗ. ಹಂಗೆ ಇವಾಗಲೂ ಕಿತ್ಕೊಂಡು ತಿಂತಾಯಿದ್ದೀನಿ. ಅದಕ್ಕೆ ಏನೋ ಒಂದು ಹಳೆ ನೆನಪಾಯಿತು, ಹಂಗೆ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ನೋಡಿ ಇಲ್ಲೆಲ್ಲ ಐತೆ ಕಾಶಿ ಸೊಪ್ಪು. ಮತ್ತು ಈ ಕಡೆ ಟೊಮಟ ಗಿಡನೂ ಇತ್ತು, ಆದರೆ ನನಗೆ ಅದು ಬೇಡ, ಟೊಮಟ ಯಾಕೋ ಹುಳುಗಳು ಬಿದ್ದೋಗ್ಬಿಟ್ಟೈತೆ ಅಂತಂದ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟೆ. ಇಲ್ಲೆಲ್ಲ ಇದ್ದಿದ್ದು ಕಾಶಿ ಸೊಪ್ಪನ್ನೆಲ್ಲ ಕಿತ್ಕೊತಾ ಇದ್ದೀನಿ. ಇದನ್ನು ಕಿತ್ಕೊಂಡೋಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ. ಈ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಅವರೇ ಬೇಳೆನಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ಆದರೆ ನಾನು ಅವರೇ ಬೇಳೆ ಹಾಕಿ ಮಾಡಲ್ಲ, ಬರೀ ಸೊಪ್ಪು ಸಾರೇ ಮಾಡೋಣ ಅಂತ. ಸ್ವಲ್ಪ ಕಾಳುಗಳು ಏನಾದರೂ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಮ್ಮ ಯಜಮಾನಪ್ಪನಿಂದ ಕೀಳ್ತಾನೆ ಅವನು, ಎಷ್ಟು ಸೊಪ್ಪು ಕಿತ್ತವನೆ ನೋಡ್ರಿ. ನಾನು ಹೇಳ್ದೆ ಇಷ್ಟು ಸೊಪ್ಪು ನಮಗೆ ಬೇಡ, ಇಬ್ಬರು ಇರೋದು ಏನಕ್ಕೆ ಬೇಡ ಬಾ ಅಂತಂದರೆ ಇಲ್ಲಿ ಇರುವಂತ ಕಿತ್ಕೊಂಡ್ಬಿಟ್ರು. ಇನ್ನು ಅದೆಲ್ಲ ಐತೆ, ಇನ್ನೊಂದು ಸರಿ ಆಗ್ತೈತೆ ಬಾ, ಇನ್ನೊಂದು ಕಿತ್ಕೊಂಡೋದ್ರೆ ಆಗ್ತೈತೆ ಅಂತಂದ್ಬಿಟ್ಟು ಕಿತ್ಕೊಂಬಂದೆ. ನೋಡ್ರಿ ಮನೆಗೆ ಬಂದು ಇವಾಗ ಬಿಡಿಸೋಣ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಒಂದು ಸೊಪ್ಪು ಸಿಕ್ಕೈತೆ. ಇಲ್ಲ ಅಂತಂದ್ರು ಒಂದು 5-6 ಜನ ಇರೋ ಮನೆಕ ಜಾಸ್ತಿ ಆಗ್ತೈತಿ ಸೊಪ್ಪು, ಅಷ್ಟೊಂದು ಐತೆ. ಅದ್ರ ಕಿತ್ಕೊಂಡ್ಬಿಟ್ಟಿದ್ದೀನಲ್ಲ, ಮಾಡೋಣ ಅಂತಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಹಣ್ಣುಗಳು ನೋಡ್ಬೋದು ಎಷ್ಟು ಚೆನ್ನಾಗೈತಲ್ಲ ಹಣ್ಣುಗಳು. ಈ ಹಣ್ಣುಗಳನ್ನ ನಾನು ತಿಂದಿದ್ದೀನಿ. ನೀವು ಯಾರನ್ನ ತಿಂದಿದ್ದೀರಾ? ಈ ಹಣ್ಣುಗಳು ತಿಂದಿದ್ರೆ ಕಮೆಂಟ್ ಮಾಡಿರಿ, ನೋಡೋಣ ಯಾರ್ಯಾರು ತಿಂದಿದ್ದೀರಾ ಅಂತ ನನಗೂ ಗೊತ್ತಾಗ್ತೈತೆ. ಇವಾಗ ನೋಡ್ರಿ ಆ ಎಣ್ಣೆಲ್ಲ ಬಿಡಿಸ್ಕೊಂಡು ನಾನು ತಿಂತಾ ಇದ್ದೀನಿ. ನಮಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಚಿಕ್ಕ ಹುಡುಗರೆಲ್ಲ ಆಟ ಆಡಬೇಕಾದ್ರೆ ಈ ಹಣ್ಣುಗಳನ್ನ ಬಿಡಿಸ್ಕೊಂಡು ಇವಾಗ ಅದೇ ನೆನಪಾಗ್ತೈತಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು. ನಿಮಗೂ ಯಾರಿಗಾದ್ರೆ ನೆನಪೈತಾ ಈ ಹಣ್ಣುಗಳು? ಇದಕ್ಕೆ ಕಾಶಿ ಹಣ್ಣುಗಳು ಬಲೆ ಚೆನ್ನಾಗಿರ್ತೈತೆ ತಿಂತಾ ಇದ್ರೆ. ಇವಾಗ ನೋಡಿ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನಮ್ಮ ಯಜಮಾನಪ್ಪನು ಬಿಡಿಸ್ಕೊಡ್ತಾವನೆ ಸೊಪ್ಪೆಲ್ಲ. ಈ ಸೊಪ್ಪೆಲ್ಲ ಇವಾಗ ಬಿಡಿಸ್ಕೊಂಡು ನೋಡಿ, ಇವಾಗೆಲ್ಲ ಇಷ್ಟು ಸೊಪ್ಪು ಸಿಕ್ಕೈತೆ. ಏನಕ್ಕೆ ಇಷ್ಟೊಂದು ಸೊಪ್ಪು ಅಂತಂದರೆ ಮಾಡೋಗು ಅಂತಂದರು. ಸರಿ ನಾಳೆ ಬೆಳಗ್ಗೆಗೂ ಆಗ್ತೈತೆ, ಇನ್ನು ಸಾರು ಮಾಡೋದು ಬೇಡ, ತಂಗಳು ಸಾರು ಇಕ್ತೀನಿ ತಿನ್ನು ಅಂತಂದೆ. ಹಂಗೆ ಮಾಡು ಅಂತ ಅಂದ ನಮ್ಮ ಯಜಮಾನಪ್ಪನು. ಇವಾಗ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂಡು ನೋಡಿ ಸೊಪ್ಪನ್ನ ಹಿಂಗೆ ಒದ್ರಕೊಬೇಕು. ಹಿಂಗೆ ಒದ್ರಕೊಂಡ್ರೆ ಅದರಲ್ಲಿ ಏನಾದರೂ ಹುಳುಗಳು ಅಥವಾ ಏನಾದರೂ ಈ ಒಣಗೋಗಿರೋ ಅಂಥ ಹುಲ್ಲುಗಳು ಅದೆಲ್ಲ ಏನಾದರೂ ಇದ್ದರೆ ಸೈಡಿಗೆ ಬಂದುಬಿಡ್ತೈತೆ. ಈ ಥರ ಹಿಂಗೆ ಒದ್ರಕೊಬೇಕು. ನಮ್ಮಮ್ಮ ಹಿಂಗೆ ಸೊಪ್ಪು ಬಿಡಿಸ್ಬಿಟ್ಟು ನಮ್ಮಮ್ಮನೂ ಹಿಂಗೆ ಒದ್ರಕೊತಾ ಇದ್ದು. ಅವಾಗ ನಾನು ಕೇಳ್ತಿದ್ದೆ, ಯಾಕಮ್ಮ ಹಿಂಗೆ ಒದ್ರಕೊಳೋದು ಅಂದರೆ, ಅವಾಗ ನಮ್ಮಮ್ಮ ಹೇಳ್ತಿದ್ಲು, ಅದರಲ್ಲಿ ಏನಾದರೂ ಹುಳುಗಳು ಏನಾದರೂ ಇದ್ದರೆ ಸೈಡ್ಗೆ ಬಂದುಬಿಡ್ತೈತಮ್ಮ, ಅದಕ್ಕೆ ಈ ಥರ ಒದ್ರಕೊಬೇಕು ಅಂತಿದ್ಲು. ಅದಕ್ಕೆ ಇವಾಗ ನಾನು ಹಂಗೆ ಒದ್ರಕೊತಾ ಇದ್ದೀನಿ ಸೊಪ್ಪನ್ನ. ನೋಡಿ ಹಿಂಗೆ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದರೆ ನಾವು ಈ ಕಡೆ ಕಿತ್ತಿರ್ತಿರಲ್ಲ, ಈ ಬೈಲ್ ಮೇಲೆ ಕಿತ್ತಿರ್ತಿರಲ್ವ, ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗ್ತೈತೆ. ಇವಾಗೆಲ್ಲ ಒದ್ರಕೊಂಡಿದ್ದಾಯಿತು.
ಇವಾಗ ನಾನೊಂದು ಪ್ಲಾಸ್ಟಿಕ್ ಬಾಟ್ಲಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇಲ್ಲ ಅಂತಂದ್ರೆ ಒಂದು 5 ರಿಂದ 6 ಸರಿ ಚೆನ್ನಾಗಿ ತೊಳ್ಕೊಂಡ್ರೇನೆ. ಫಸ್ಟಿಗೆ ನಾನು ಒಂದು 5 ರಿಂದ 6 ಸರಿ ಚೆನ್ನಾಗಿ ತೊಳ್ಕೊಂಬಂದ್ಬಿಡ್ತೀನಿ. ಈಗ ನೋಡಿ ತೊಳ್ಕೊಂಬಂದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಲಾಸ್ಟ್ ಸರಿ ಇನ್ನೊಂದು ಸರಿ ತೊಳ್ಕೊಬೇಕು. ಆವಾಗ ಈ ಸ್ವಲ್ಪ ಅರಿಶಿನನ್ನು ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕು. ನಾವು ಏನೇ ಸೊಪ್ಪು ಮಾಡಿದ್ರೂ ಅಷ್ಟೇ, ತರಕಾರಿನೂ ಅಷ್ಟೇ, ಅಂಗಡಿಯಿಂದ ತೊಗೊಂಬಂದರೂ ಅಷ್ಟೇ, ಈ ಥರ ಅರಿಶಿನನು ಉಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ನಮಗೂ ಸ್ವಲ್ಪ ಸಮಾಧಾನ ಇರ್ತೈತೆ. ಯಾಕಂದರೆ ಅಲ್ಲ ಹಾಕ್ಕೊಂಡಿರ್ತಾರಲ್ಲ ಅಂಗಡಿಗಳ ಹತ್ರ, ರೋಡ್ಗಳಲ್ಲಿ ಅಲ್ಲೆಲ್ಲ ಯಾವ್ಯಾವ ಸೊಳ್ಳೆಗಳು ಬಂದು ಕೂತ್ಕೊತೈತೋ ಏನೋ, ಎಷ್ಟು ಧೂಳು ಬಂದು ಕೂತ್ಕೊತೈತೆ. ಅದಕ್ಕೆ ಈ ಥರ ಅರಿಶಿನನು ಉಪ್ಪು ಹಾಕ್ಕೊಂಡು ತೊಳ್ಕೊಂಬಿಟ್ರೆ ನಮ್ಮ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರ್ತೈತೆ. ನಾವು ಅಷ್ಟೇ ಚೆನ್ನಾಗಿರ್ತೀರಿ. ನೋಡಿ ಇವಾಗ ಈ ಸೊಪ್ಪೆಲ್ಲ ತೊಳೆದು ನೋಡ್ರಿ ಎಷ್ಟು ಗಲೀಜೈತೆ ಆ ಸೊಪ್ಪಲ್ಲಿ. ಅರಿಶಿನ ಪುಡಿ ಹಾಕ್ಕೊಂಡು ತೊಳೆದಿರೋದ್ರಿಂದ ನಮಗೂ ಸ್ವಲ್ಪ ಸಮಾಧಾನ ಆಗ್ತೈತಾ. ಇವಾಗ ಅದಕ್ಕೆ ಫಸ್ಟು ನೀರು ಹಾಕ್ಕೊಂಡು ಬರೀ ಸಪ್ಪೆನೇ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕೋದೇನು ಬೇಡ. ಅದನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಇಲ್ಲಾಂದರೆ ಕಸರೆ ಒಡೆದ್ಬಿಡ್ತೈತೆ, ಸಾರು ತಿನ್ನೋಕ್ಕಾಗಲ್ಲ. ಇವಾಗ ನಾನು ಅದು ಬೆಂದೈತೆ. ಇವಾಗ ಅದನ್ನ ಎತ್ತಿ ಒಂದು ಸೊಪ್ಪು ಬಗ್ಸೋ ಬಟ್ಲಿಗೆ ಹಾಕ್ಕೊಂಡು ಬಗ್ಸ್ಕೊಂಬಿಡೋಣ. ಕಾಸಿ ಸೊಪ್ಪು ಏನೇ ಮಾಡಿದ್ರು ಕಸರೆ ಬಂದುಬಿಡ್ತೈತೆ, ಏನು ಮಾಡೋಕ್ಕೂ ಆಗಲ್ಲ. ಹಂಗಂತ ಅಂದ್ಬಿಟ್ಟು ಹಂಗೆ ಬಿಡೋದಕ್ಕೂ ಆಗಲ್ಲ. ಈ ಸೊಪ್ಪು ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನಂದರೆ ಈ ಬಾಣಂತಿಯವ್ರಿಗೆಲ್ಲ ಮಾಡಿಕ್ತಾರೆ ನೋಡ್ರಿ. ಆ ಬಾಣಂತಿಯವ್ರಿಗೆ ಮಾಡಿಕಿದ್ರೆ ಮತ್ತು ನಮ್ಮ ಹೊಟ್ಟೆನಲ್ಲಿ ಹುಣ್ಣಿದ್ರೆ ಅದೂ ಸಹ ಹೋಗ್ಬಿಡ್ತೈತೆ. ಈ ಗ್ಯಾಸ್ಟ್ರಿಕ್ ಇರ್ತೈತಲ್ಲ ಅವ್ರಿಗೂ ಅಷ್ಟೇ ಈ ಸೊಪ್ಪು ಬಲೆ ಒಳ್ಳೆಯದು. ಮಾಡ್ಕೊಂಡು ತಿನ್ನಿರಿ. ಇಲ್ಲ ಅಂದ್ರೆ ಒಂದು ತಿಂಗ್ಳಿಗಾನ ಒಂದು ಸರಿ ಆದರೂ ಮಾಡ್ಕೊಳ್ರಿ. ನಮ್ಗೆ ಸಿಗ್ತಾ ಇರ್ತೈತೆ, ಆದರೆ ನಮ್ಮ ಕಡೆ ತಿನ್ನೋಕ್ಕಿಲ್ಲ. ಯಾಕಂದರೆ ಕಸರೆ ಹೊಡ್ತೈತೆ, ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ನಾನೇ ಏನೋ ಇಷ್ಟಪಟ್ಟು ಮಾಡೋಣ ಅಂತಂದ್ಬಿಟ್ಟು ತೊಗೊಂಬಂದು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸೊಪ್ಪನ್ನೆಲ್ಲ ಹಿಂಗೆ ಹಿಡಿಸ್ಕೊಂಡು ಗಟ್ಟಿಗೆ ಹಿಂಡ್ಕೊಂಬಿಡ್ಬೇಕು. ಅದು ಗಟ್ಟಿಗೆ ಹಿಂಡ್ಕೊಂಡ್ರೇ ನಮ್ಗೆ ಆ ಕಹಿನೆಲ್ಲ ಹೋಗ್ಬಿಡ್ತೈತೆ. ನೋಡಿ ಇನ್ನು ಈ ನೀರನ್ನೆಲ್ಲ ಎತ್ತಿ ಆಚೆ ಕಡೆ ಹಾಕ್ಬಿಟ್ಟು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಈರುಳ್ಳಿ, 1-2 ಟೊಮೊಟೊ, ತಿರ್ಗಾ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ನನಗೆ ಹಸಿಮೆಣ್ಸಿನ್ಕಾಯಿ ಬೇಡ. ಯಾಕಂದರೆ ಕಾಶಿ ಸೊಪ್ಪು ಹೀಟೆ, ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಹೀಟ್ ಆಗಿಬಿಡ್ತೈತೆ. ಮತ್ತು ನಮ್ಮ ಊರುಗಳ ಕಡೆ ಏನಂತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಜಾಸ್ತಿ ಜನ. ಯಾಕಂದರೆ ಈ ಆಪ್ರೇಷನ್ ಎಲ್ಲ ಆಗಿರ್ತೈತಲ್ಲ, ಆಪ್ರೇಷನ್ ಆಗಿರೋರಿಗೆ ಈ ಹೊಲಿಗೆಗಳು ಹಾಕಿರೋ ಜಾಗದಾಗ ನೆವೆ ಬಂದುಬಿಡ್ತೈತೆ, ಆಗಲ್ಲಮ್ಮ ನಮಗೆ ಹಸಿಮೆಣ್ಸಿನ್ಕಾಯಿ ಅಂದ್ಬಿಡ್ತಾರೆ. ಅದಕ್ಕೆ ಯಾರೂ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಲ್ಲ. ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಸಹ ನಾನು ಹಾಕ್ತಾಯಿಲ್ಲ. ಇವಾಗ ನೋಡಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ ಸಾರು. ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಬಿಟ್ಕೊಂಡು ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಈ ಕಾಶಿ ಸೊಪ್ಪು ಹಿಂಡಿ ಇಟ್ಕೊಂಡಿದ್ನಲ್ಲ ಬಗ್ಸ್ಬಿಟ್ಟು ಅದನ್ನು ಈ ಥರ ಹಿಂಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಕಲ್ಲುಪ್ಪೇ ಸರಿ ಸಾಂಬಾರ್ಗೆ. ಇಲ್ಲಿ ಧೂಳುಪ್ಪು ಚೆನ್ನಾಗಿರೋಕ್ಕಿಲ್ಲ. ಇವಾಗ ಸ್ವಲ್ಪ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ತಿರುಗಿ ಕೊಟ್ಬಿಟ್ಟು ಮುಚ್ಚಿಬಿಡೋಣ. ಚೆನ್ನಾಗಿ ಬೇಯಲಿ. ಅದು ಬೆಂದಾದ್ಮೇಲೆ ನೋಡಿರಿ ಹಿಂಗೆ ಬೆಂದೈತೆ. ಇವಾಗ ಇದನ್ನು ಒಂದು ಸೊಪ್ಪು ಬಗ್ಸೋ ಬಟ್ಲಕ್ಕೆ ಬಗ್ಸ್ಕೊಂಬಿಡೋಣ. ಈಗಿನ ಬಗ್ಸ್ಕೊಂಡು ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲ ಅಂತಂದರೆ ರುಬ್ಬೋಕ್ಕಾಗಲ್ಲ, ಮಿಕ್ಸಿ ಹೋಗ್ಬಿಟ್ಟತ್ತು. ಆ ನೀರೇನು ಕಸರೆ ಇರೋದಿಲ್ಲ, ಪರವಾಗಿಲ್ಲ, ರುಬ್ಕೊಬೋದು. ಇವಾಗ ತಣ್ಣಗಾಗೈತೆ. ಒರ್ಲಿದಿದ್ರೆ ಚೆನ್ನಾಗಿರೋದು, ಒರ್ಲಲ್ಲಿ ರುಬ್ಕೊಳಕ್ಕ. ಇದಕ್ಕೆ ಕೊಬ್ಬರಿ ಗಿಬ್ರಿ ಎಲ್ಲ ಏನೂ ಹಾಕ್ಬಾರ್ದು. ಕೊಬ್ಬರಿ ಹಾಕಿದ್ರೆ ಅದ್ರ ಬೇರೆನೇ ಬಂದ್ಬಿಡ್ತೈತೆ, ಅದು ಚೆನ್ನಾಗೇ ಇರೋದಿಲ್ಲ. ಈ ಕೊಬ್ಬರಿ ಹಾಕ್ಕೊಂಡಿರೇ ರುಬ್ಬಬೇಕು. ಈ ಥರ ನುಣ್ಣಗೆ ರುಬ್ಕೊಬೇಕಿದು. ನನಗೆ 2 ಸರಿ ಆಗಿತ್ತು ರುಬ್ಕೊಳೋದಕ್ಕೆ. ಒಂದೇ ಸರಿ ರುಬ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಎರಡನೇ ಕಿತ್ತ ಹಾಕ್ಕೊತಾ ಇದ್ದೀನಿ.
ಈಗ ನೋಡ್ರಿ ಎಲ್ಲ ರುಬ್ಕೊಂಬಂದಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಡೋದಕ್ಕೆ ಮುಂಚೆಕ ಏನು ಮಾಡಬೇಕು ಅಂದರೆ, ನಮ್ಗೆ ಇದಕ್ಕೆ ನಂಚ್ಕೊಳಕ್ಕೆ ಏನಾದರೂ ಬೇಕಲ್ಲ. ಬರೀ ಸೊಪ್ಪು ಸಾರೆ ಅಂದರೆ ತಿನ್ನಲ್ಲ, ಏನಾದರೂ ನಂಚ್ಕೊಳಕ್ಕೆ ಇರಬೇಕು. ಅದಕ್ಕೆ ಒಲೆ ಮ್ಯಾಗ ಒಂದು ಪೆನ್ ಬಿಟ್ಬಿಟ್ಟು ಪೆನ್ ಮೇಲೆ ಕಡಲೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಮುದ್ದೆ ಕೆರೆಯೋ ಬರ್ತೈತೆ, ಇದೇನು ಮುದ್ದೆ ಕೆರೆಯೋ ಬಿಲ್ಲೆ ಅಂತಾರೆ, ಅದೇನಂತಾರೋ ನಿಮ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಕಡೆ ಎಲ್ಲ ಏನಂತಾರೋ, ನಮ್ಮ ಕಡೆ ಹಂಗೆ ಅನ್ನೋದು. ಅದರಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಪೆನ್ ಮೇಲೆ ಹಾಕ್ಬಿಟ್ಟು. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒಂದು ದಪ್ಪಗ ಈರುಳ್ಳಿ ಕಟ್ ಮಾಡಿಕೊಂಡು, ಒಂದು 4 ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದಿಷ್ಟೇಷ್ಟು ಅರಿಶಿನ ಪುಡಿ ಬಿಟ್ಕೊಂಡ್ಬಿಡ್ಬೇಕು. ಅದು ಬಿಟ್ಕೊಂಡ್ರೆ ಸ್ವಲ್ಪ ಸಾರು ಕಲರ್ ಚೆನ್ನಾಗಿ ಕಾಣಿಸ್ತೈತೆ, ಹಸ್ರು ಕಲರು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸಾರು, ತಿನ್ನೋಣ ಅನಿಸ್ತೈತೆ. ಇವಾಗಲೇ ಬಾಯಲ್ಲಿ ನೀರು ಬರ್ತೈತೆ, ಅಷ್ಟು ಚೆನ್ನಾಗೈತೆ. ನಾನು ಸ್ವಲ್ಪ ನೀರಾಗಿ ಮಾಡಿಕೊಂಡೆ. ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು, ಆದರೆ ನನಗೆ ಸಾಕು ಇಷ್ಟೇ, ಗಟ್ಟಿನೂ ಸಾಕು ಇಷ್ಟು ನೀರನ್ನು ಸಾಕು, ಅಷ್ಟು ಚೆನ್ನಾಗಿರ್ತೈತೆ. ಇವಾಗ ಸಾರು ಒಗ್ಗರಣೆ ಹಾಕಿದ್ದಾದ್ಮೇಲೆ ಕುದಿಯೋದಕ್ಕೆ ಬಿಡೋಣ, ಕುದೀಲಿ. ಆಮೇಲೆ ಇದು ಕುದೀತಾ ನಾನೀಗ ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಹುರ್ಕೊಂಡಿದ್ನಲ್ಲ, ಆ ಕಡಲೆನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು, ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರೋದು. ನೋಡಿರಿ ಇವಾಗ ಕಡಲೆ ಹಾಕ್ಕೊಂಡಿದ್ದಾಯ್ತು, ಅದು ಹುರ್ಕೊಂತು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮುದ್ದೆ ತೆಳ್ಳಗೆ ಮುದ್ದೆ ಮಾಡಿದ್ದೆ, ನುಚ್ಚು ಜಾಸ್ತಿ ಹಾಕ್ಬಿಟ್ಟು. ಇವಾಗ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೋಡಿರಿ ತಟ್ಟೆಗೆ ಮುದ್ದೆಗೆ ಹಾಕ್ಕೊಂಡು ಹಸಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಇರಬೇಕು ಮುದ್ದೆನೂ ಮತ್ತು ಸಾರು. ನನಗೆ ಹಿಂಗೆ ತಿಂದ್ರೇ ಸರಿ, ಬಿಸಿ ಮುದ್ದೆ ಬಿಸಿ ಸಾರು ಹಿಂಗೆ ತಿಂದ್ರೇ ಸಮಾಧಾನ ಆಗೋದು. ಇಲ್ಲ ಆದ್ಮೇಲೆ ಮುದ್ದೆ ತಿನ್ನೋಕೆ ಹೋದರೆ ನನಗೆ ಊಟ ಮಾಡ್ದಂಗೆ ಇರಲ್ಲ. ನೀವು ಯಾರನ್ನ ಈ ಥರ ಮಾಡ್ತೀರಾ ಸೊಪ್ಪು ಸಾರು? ಮಾಡಂಗಿದ್ರೆ ಕಮೆಂಟ್ ಮಾಡಿರಿ. ನಾನು ಬೇರೆ ಬೇರೆ ಥರ ಎಲ್ಲ ಮಾಡ್ತೀನಿ, ಅದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಅದಕ್ಕೆ ಸೌತೆಕಾಯಿ ಇದ್ದರೆ ಇನ್ನೊಬ್ಬಳು ಚೆನ್ನಾಗಿರ್ತೈತೆ. ನೋಡಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಬೇಕಾದರೆ ಮುಲ್ಲಂಗಿ ಪಚ್ಚಡಿ ಹೊಡ್ಕೊಂಡ್ರು ಚೆನ್ನಾಗಿರ್ತೈತೆ. ನನ್ನ ಹತ್ರ ಮುಲ್ಲಂಗಿ ಇರಲಿಲ್ಲ. ಈಗ ಬಿಸಿ ಬಿಸಿ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ, ಅದ್ರ ಪಕ್ಕದಾಗ ಅನ್ನನೂ ಹಾಕ್ಕೊಂಡಿದ್ದೀನಿ. ಒಂದೇ ತಟ್ಟೆನಾಗ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿರಿ ಸೊಪ್ಪು ಸಾರು ಕಡಲೆ ಹುರಿದು ಹಾಕಿರೋದಕ್ಕೆ ಎಷ್ಟು ಚೆನ್ನಾಗೈತೆ. ನಮ್ಮ ಯಜಮಾನಪ್ಪನ ಬೊಲೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದ, ಬೊಲೆ ಚೆನ್ನಾಗೈತಂತೆ. ಅದಕ್ಕೆ ನಾನು ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತೈತೇನೋ ಈ ವಿಡಿಯೋ? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಂಗೆ ಒಂದು ಕಮೆಂಟ್ ಮಾಡಿರಿ, ನೀವೆಲ್ಲ ಹಿಂಗೆ ಮಾಡ್ಕೊಂಡು ತಿಂತೀರಾ ಅಂತ. ಕಾಶಿ ಸೊಪ್ಪು ತುಂಬಾ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ. ಮಾಡ್ಕೊಂಡು ತಿನ್ನಿರಿ ನೀವು ಒಂದು ಸರಿನಾ? ಸರಿ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.